ಪ್ರಿಯ ಸೋದರ ಸೋದರಿಯರೇ, 6 ಅಧ್ಯಾಯಗಳನ್ನ ನಾವು ಧ್ಯಾನಿಸುವಾಗ 6ನೇ ಮುದ್ರೆಯವರೆಗೂ ನಡೆದಂತ ಘಟನೆಗಳನ್ನ ನಾವು ಬಲ್ಲವರಾಗಿದ್ದೇವೆ. ಇಷ್ಟೊಂದು ದೇವರ ನ್ಯಾಯ ತೀರ್ಪು ಈ ಭೂಮಿಯ ಮೇಲೆ ಕಂಡು ಬಂದರೂ ಕೂಡ ಈ ಭೂಮಿಯಲ್ಲಿ ವಾಸ ಮಾಡುವಂತ ಆ ದಿನಗಳಲ್ಲಿ ಅನೇಕರು ತಮ್ಮ ಮನಸ್ಸನ್ನ ಪರಲೋಕದ ದೇವರ ಕಡೆಗೆ ತಿರುಗಿಸಿಕೊಳ್ಳದೆ ತಮ್ಮ ಹೃದಯವನ್ನ ಕಠಿಣ ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ಕೂಡಿಕೊಂಡು ದೇವರಿಗೆ ಪ್ರಾರ್ಥಿಸುವುದಕ್ಕೆ ಬದಲಾಗಿ ಪ್ರಕೃತಿಗೆ ಅವರು ಪ್ರಾರ್ಥಿಸುವುದನ್ನ ಕುರಿತು ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 16-17 ವಾಕ್ಯಗಳಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. 7ನೇ ಅಧ್ಯಾಯ 7ನೇ ಮುದ್ರೆ ಒಡೆಯುವುದಕ್ಕೆ ಮುಂಚೆ ದೇವರು ಈ ವಾಕ್ಯ ಭಾಗದಲ್ಲಿ ಒಂದು ಕ್ಷಣ ಆತನು ನಿಂತು ಮುಂದೆ ನಡೆಯುವಂತಹ ಸಂಗತಿಗಳನ್ನ ವಿವರಿಸುವುದನ್ನ ಕುರಿತು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ ವಿವರಿಸುವಂತದ್ದಾಗಿದೆ. ಓದುವುದನ್ನ ಕೇಳಿಸಿಕೊಳ್ಳೋಣ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 1-4 ವಾಕ್ಯಗಳು. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡುಕೊಂಡು ಮೂಡನ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು. ಇಸ್ರಾಯೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ ಎಂಬುದೇ. ಓದಿದಂತಹ ವಾಕ್ಯ ಭಾಗಗಳನ್ನು, ಓದಲಿರುವ ವಾಕ್ಯ ಭಾಗಗಳನ್ನು, ಧ್ಯಾನಿಸಲಿರುವ ವಾಕ್ಯ ಭಾಗಗಳನ್ನು ದೇವರ ಆತ್ಮನು ತಾನೇ ನಮ್ಮೆಲ್ಲರಿಗೂ ಕೂಡ ಆಶೀರ್ವದಿಸಿಕೊಡಲಿ. ಜೀವಸ್ವರೂಪನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ತನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯವನ್ನ ಧ್ಯಾನಿಸುತ್ತಿರುವಂತಹ ಸಮಯದಲ್ಲಿ ಕರ್ತನು ನನಗೆ ತಿಳಿಯಪಡಿಸಿದಂತ ವಾಕ್ಯಗಳನ್ನ, ಆತ್ಮೀಯ ಪಾಠಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಅಧ್ಯಾಯ ರಕ್ಷಣೆಯನ್ನು ಹೊಂದಿದ ಯಹೂದ್ಯರನ್ನ ಮತ್ತು ಅನ್ಯ ಜನರನ್ನ ಕುರಿತದ್ದು ಎಂಬುದಾಗಿ ನಿಮ್ಮ ಶೀರ್ಷಿಕೆಯಲ್ಲಿ ಬರೆಯಲ್ಪಟ್ಟಿರುವುದನ್ನ ನೀವುಗಳು ಓದಿಕೊಳ್ಳಬಹುದು. ಸತ್ಯವೇದದ ಪಲ್ಲವಿಯನ್ನ ಹಾಡಲು ಕರ್ತನು ಯಾಕೆ ಪ್ರೇರೇಪಣೆಯನ್ನ ಕೊಟ್ಟನು ಎಂಬುದಾಗಿ ನೋಡುವಾಗ ಅನೇಕ ಸಮಯಗಳಲ್ಲಿ ನಾವು ಸತ್ಯವೇದದ ಪಲ್ಲವಿಯನ್ನ ಹಾಡಿಕೊಳ್ಳುತ್ತೇವೆ. ಈ ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲಾ ವಾಗ್ದಾನಗಳು ನನ್ನದು, ನಮ್ಮದು ಎಂಬುದಾಗಿ ನಾವು ಹಾಡಿಕೊಳ್ಳುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಧ್ಯಾನದಲ್ಲಿ ನಿಮ್ಮ ಆತ್ಮೀಯ ಗಮನಕ್ಕೆ ತರುವಂತಹ ಮತ್ತೊಂದು ಸಂಗತಿ ಏನೆಂದರೆ, ಸತ್ಯವೇದದ ಎಲ್ಲಾ ವಾಗ್ದಾನಗಳು ನಮಗೆ ಸೇರಿದ್ದಲ್ಲ, ಆ ವಾಗ್ದಾನಗಳು ಯಹೂದ್ಯರಿಗೆ ಸೇರಿದ್ದು ಎಂಬ ಸಂಗತಿಯನ್ನ ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ರೋಮ ಪತ್ರಿಕೆಯನ್ನು ನಾವು ಓದುವಾಗ ದೇವರ ವಾಕ್ಯ ಬಹಳ ಖಚಿತವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಈ ದಿನಗಳಲ್ಲಿ ಅನೇಕ ಯಹೂದ್ಯರು ರಕ್ಷಣೆಯಲ್ಲಿ
ಸೇರಿಕೊಳ್ಳದೇ ಇರಬಹುದು, ಹಲವರಾಗಿ ಸೇರಿಕೊಳ್ಳುತ್ತಿದ್ದಾರೆ. ಆದರೆ ಪ್ರಕಟಣೆಯ ಗ್ರಂಥದ ಸಂಕಟಕಾಲ ಮಹಾಸಂಕಟ ಕಾಲದಲ್ಲಿ ಅವರು ಸಂಖ್ಯೆ ಎಣಿಸಲು ಅಸಾಧ್ಯವಾದಷ್ಟು ಅವರು ದೇವರ ರಾಜ್ಯದಲ್ಲಿ ಸೇರಿಕೊಳ್ಳುವಂತವರಾಗಿದ್ದಾರೆ ಎಂಬ ಸಂಗತಿಯನ್ನ ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ಕರ್ತನು ಅವರನ್ನ ಕ್ಷಮಿಸುವಾತನಾಗಿದ್ದಾನೆ. ಜಕರನ್ಯ ಗ್ರಂಥದಲ್ಲಿ ನಾವು ಓದುವಾಗ, ತಾವು ಇರಿದವನನ್ನು ದೃಷ್ಟಿಸಿ ನೋಡುವರು, ತಮಗಿದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡು ಯಾವ ರೀತಿಯಾಗಿ ದುಃಖಿಸುತ್ತಾರೋ ಆ ರೀತಿಯಾಗಿ ಆ ದಿನಗಳಲ್ಲಿ ಅವರು ಯೇಸು ಸ್ವಾಮಿಯ ವಿಷಯದಲ್ಲಿ ದುಃಖಿಸುತ್ತಾರೆ ಎಂಬ ಸಂಗತಿಯನ್ನ, ಪ್ರವಾದನೀಯ ವಾಕ್ಯಗಳನ್ನ ಜಕರನ್ಯ ಗ್ರಂಥದಲ್ಲಿ ನಾವುಗಳು ಓದುವಂತವರಾಗಿದ್ದೇವೆ. ದೇವರ ವಾಗ್ದಾನಗಳು ಪ್ರತಿ ದೇವರ ಮಕ್ಕಳ ಜೀವಿತದಲ್ಲಿ, ವಿಶೇಷವಾಗಿ ಯಹೂದ್ಯರ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನನ್ನ ಈ ಒಂದು ಧ್ಯಾನದ ಸಿದ್ಧತೆಯಲ್ಲಿ ನಾನು ಹಾದು ಹೋಗುತ್ತಿರುವಾಗ ಮೇರಿ ಜೋನ್ಸ್ ಎಂಬ ಸಹೋದರಿಯ ಸಾಕ್ಷಿಯನ್ನು ದೇವರಾತ್ಮನು ನನ್ನ ನೆನಪಿಗೆ ತಂದನು. ದೇವರ ವಾಕ್ಯದ ವಿಷಯದಲ್ಲಿ, ಪರಿಶುದ್ಧ ಗ್ರಂಥ ಸತ್ಯವೇದದ ವಿಷಯದಲ್ಲಿ ಆ ದಿನಗಳಲ್ಲಿ 1960ರಲ್ಲಿ ಸತ್ಯವೇದಗಳು ಬಹಳ ವಿರಳ. ಆಕೆಯ ಊರಿನಲ್ಲಿ ಸುಮಾರು ಹಳ್ಳಿಯಿಂದ 6 ಮೈಲು ದೂರದಲ್ಲಿ ಸಭೆ ಇತ್ತು. ಆ ಸಭೆಯಲ್ಲಿ ಭಾನುವಾರ ಕರ್ತನ ಆರಾಧನೆ ನಡೆಯುತ್ತಿತ್ತು. ಆ ದಿನ ಮಾತ್ರ ಅಲ್ಲಿ ಸೇವೆ ಮಾಡಲು ಬರುವಂತ ಸೇವಕನು ಸತ್ಯವೇದವನ್ನ ಓದುತ್ತಿದ್ದನು ಮತ್ತು ಆ ಹಳ್ಳಿಯಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಸತ್ಯವೇದವಿರಲಿಲ್ಲ, ಓದುವಂತವರು ಇರಲಿಲ್ಲ, ಪಾಠಶಾಲೆಗಳು ಕಡಿಮೆ. ಆ ಒಂದು ಸಮಯದಲ್ಲಿ ಆಕೆ ಹಾದು ಹೋಗುತ್ತಿದ್ದಳು. ಮೇರಿ ಜೋನ್ಸ್ಗೆ ಒಂದು ಆಸೆ, ತಾನು ಒಂದು ಸತ್ಯವೇದವನ್ನ ಕೊಂಡುಕೊಳ್ಳಬೇಕೆಂಬುದಾಗಿ ಅದಕ್ಕೋಸ್ಕರವಾಗಿ ಆಕೆ ಹಲವಾರು ಕೆಲಸಗಳನ್ನ ಮಾಡಲು ತೊಡಗಿದಳು. ಆ ಕೆಲಸಗಳ ಮೂಲಕ ಬಂದಂತ ಹಣವನ್ನ ಕೂಡಿಸಿಟ್ಟುಕೊಳ್ಳಲು ಪ್ರಾರಂಭಿಸಿದಳು. ಒಂದು ದಿನ ಬಹಳ ದೊಡ್ಡ ಮೊತ್ತ ಹಣ ಆಕೆ ಕೂಡಿಸಿಕೊಂಡಾಗ ಆಕೆಯ ತಂದೆ ಅಸ್ವಸ್ಥರಾದರು. ತಾನು ಸೇಕರಿಸಿದಂತ ಸತ್ಯವೇದವನ್ನ ಕೊಂಡುಕೊಳ್ಳಲು ತಾನು ಸೇಕರಿಸಿದಂತ ಎಲ್ಲ ಹಣವನ್ನು ಕೂಡ ತನ್ನ ತಂದೆಯ ವೈದ್ಯಕೀಯ ಚಿಕಿತ್ಸೆಗೋಸ್ಕರವಾಗಿ ಆಕೆ ಕೊಟ್ಟು ಬಿಟ್ಟಳು. ಆಕೆ ಸತ್ಯವೇದವನ್ನ ಕೊಂಡುಕೊಳ್ಳಬೇಕು ಎಂಬ ಆಸೆ, ಅಭಿಲಾಷೆ ಆಕೆಯಲ್ಲಿ ಕಿಂಚಿತ್ತು ಕಡಿಮೆ ಆಗಲಿಲ್ಲ. ಪುನಃ ಆಕೆ ಕೆಲಸ ಮಾಡಲು ತೊಡಗಿದಳು. 6 ವರ್ಷಗಳ ಕಾಲ ಆಕೆ ಕೆಲಸ ಮಾಡಿದಳು. 6 ವರ್ಷಗಳ ಕಾಲ ತಾನು ಕೂಡಿಸಿದ್ದಂತ ಹಣವನ್ನ ಆಕೆ ಸೇಕರಿಸಿಕೊಂಡಳು. ತನ್ನ ಸಭೆಗೆ ಬಂದು ವಾಕ್ಯವನ್ನ ಹಂಚುತ್ತಿದ್ದಂತ ಬೋಧಕನನ್ನು ಕೇಳಿದಳು. ತನ್ನ ಸಭಿಕರಿಗೆ ಕೇಳಿದಳು, ಸತ್ಯವೇದ ಎಲ್ಲಿ ದೊರಕುತ್ತದೆ ಎಂಬುದಾಗಿ. ಆ ಬೋಧಕನು ವಾಸ ಮಾಡುತ್ತಿದ್ದಂತ ಸ್ಥಳ ಈಕೆಯ ಹಳ್ಳಿಯಿಂದ ಸುಮಾರು 26 ಮೈಲಿಗಳ ದೂರದಲ್ಲಿ ಆತನ ಮನೆ ಇತ್ತು. ತನ್ನ ಬಳಿ ಇದ್ದಂತ ಹಣವನ್ನೆಲ್ಲ ತೆಗೆದುಕೊಂಡು ಒಬ್ಬಂಟಿಗಳಾಗಿ ಆ 26 ಮೈಲುಗಳು ಪ್ರಯಾಣ ಮಾಡಿದಳು. ನಡೆದುಕೊಂಡು 26 ಮೈಲುಗಳು ಪ್ರಯಾಣ ಮಾಡುವುದಾದರೆ ತನ್ನ ಚಪ್ಪಲಿ ಒಂದು ವೇಳೆ ಹರಿದು ಹೋಗಬಹುದು ಎಂಬುದಾಗಿ ಪಟ್ಟಣದಲ್ಲಿ ಪ್ರಯಾಣ ಮಾಡುವ ಸಲುವಾಗಿ ಚಪ್ಪಲಿಯನ್ನ ಆಕೆ ತೆಗೆದುಕೊಂಡು ಕಾಲಿನ ನಡಿಗೆಯಲ್ಲಿ 26 ಮೈಲುಗಳ ಪ್ರಯಾಣವನ್ನ ಆಕೆ ಮಾಡಿದಳು. ಪ್ರಯಾಣ ಮಾಡಿ ಸಂಜೆ ವೇಳೆಯಲ್ಲಿ
ಬೋಧಕನನ್ನ ಸಂಧಿಸಿದಳು. ಬೋಧಕನಿಗೆ ಕೇಳಿಕೊಂಡಳು, ನಾನು ಹಣವನ್ನು ತಂದಿದ್ದೇನೆ, ನನಗೆ ಸತ್ಯವೇದವನ್ನ ಕೊಡಿ ಎಂಬುದಾಗಿ ಕೇಳಿದಳು. ಬೋಧಕನು ಹೇಳಿದನು, ನನ್ನಲ್ಲಿದ್ದಂತ ಸತ್ಯವೇದವನ್ನ ನಾನು ಎಲ್ಲರಿಗೂ ಕೊಟ್ಟಿದ್ದೇನೆ. ಈಗ ಇರುವಂತ ಸತ್ಯವೇದ ಬೇರೆಯವರಿಗೆಂದು ಕಾದಿರಿಸಲ್ಪಟ್ಟಿದೆ ಎಂಬುದಾಗಿ ಆಕೆಗೆ ಆತನು ತಿಳಿಯಪಡಿಸಿದನು. ತಾನು ಇಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದೇನೆ, ತನಗೆ ಸತ್ಯವೇದ ದೊರಕಲಿಲ್ಲವಲ್ಲ ಎಂಬುದಾಗಿ ಆಕೆ ದುಃಖಿತಳಾಗಿ ಅಳಲು ಪ್ರಾರಂಭಿಸಿದಳು. ಬೋಧಕನು ಆಕೆಯ ಅಳುವನ್ನ ಶಮನಪಡಿಸಿ, ನಾನು ಬೇರೆಯವರಿಗೆಂದು ಕೊಡಲು ಕಾದಿರಿಸಿದಂತ ಸತ್ಯವೇದವನ್ನ ನಿನಗೆ ಕೊಡುತ್ತೇನೆ, ಮತ್ತೊಂದು ಸಮಯ ಅವರಿಗೆ ನಾನು ತರಿಸಿಕೊಡುತ್ತೇನೆ ಎಂಬುದಾಗಿ ಆ ಬೋಧಕನು ಆಕೆಗೆ ಸತ್ಯವೇದವನ್ನ ಕೊಟ್ಟನು. ಆ ಸತ್ಯವೇದವನ್ನ ಆಕೆ ತೆಗೆದುಕೊಂಡು ತಾನು ವಾಕ್ಯವನ್ನ ಓದಲು ಪ್ರಾರಂಭಿಸಿದಳು. ಆಕೆ ಆ ಒಂದು ಸತ್ಯವೇದದ ನಿಮಿತ್ತ ತನ್ನ ಊರಿಗೆ ಆಶೀರ್ವಾದವಾದಳು. ಬೋಧಕನು ಮೇರಿ ಜೋನ್ಸಲ ಸಾಕ್ಷಿಯನ್ನ ಕೇಳಿ ಆತನು ಎಲ್ಲ ಸತ್ಯವೇದದ ಸಂಸ್ಥೆಯಲ್ಲಿ ಆ ದಿನಗಳಲ್ಲಿ ಪ್ರಯಾಸ ಪಡುತ್ತಿರತಕ್ಕಂತ ಎಲ್ಲರನ್ನೂ ಕೂಡ ಆತನು ಕೂಡಿಸಿದನು. ಮೇರಿ ಜೋನ್ಸಳ ಉದಾಹರಣೆಯನ್ನ ಆತನು ಕೊಟ್ಟನು. ನಾನಾ ಭಾಷೆಗಳನ್ನ ಆಡುವಂತ ವ್ಯಕ್ತಿಗಳನ್ನ ಆಹ್ವಾನಿಸಿದರು. ಅವರೆಲ್ಲರೂ ಕೂಡ ಸತ್ಯವೇದವನ್ನ ನಾನಾ ಭಾಷೆಗಳಲ್ಲಿ ಭಾಷಾಂತರಿಸಲು ತೊಡಗಿದರು. ಆ ಒಂದು ಕೂಟದಲ್ಲಿ ಅವರು ತೀರ್ಮಾನಿಸಿದರು, ಈ ಸತ್ಯವೇದವನ್ನ ನಾವು ಎಲ್ಲರಿಗೂ ಕೂಡ ಹಂಚಬೇಕು, ಎಲ್ಲಾ ಭಾಷೆಗಳಲ್ಲಿ ಇದರನ್ನ ಭಾಷಾಂತರ ಮಾಡಬೇಕು. ಒಂದು ವೇಳೆ ಕೊಂಡುಕೊಳ್ಳಲು ಸಾಧ್ಯವಾಗದಂತ ವ್ಯಕ್ತಿಗಳಿಗೆ ಇದನ್ನ ಉಚಿತವಾಗಿ ಮುದ್ರಣ ಮಾಡಿ ಹಂಚಬೇಕು ಎಂಬುದಾಗಿ ಆ ಕೂಟದಲ್ಲಿ ನಿರ್ಣಯಿಸಿ ಸತ್ಯವೇದದ ಸಂಸ್ಥೆಯನ್ನ ಪ್ರಾರಂಭಿಸಿದರು. ಅದನ್ನೇ ಬ್ರಿಟಿಷ್ ಬೈಬಲ್ ಪಬ್ಲಿಕೇಶನ್ ಸೊಸೈಟಿ ಎಂಬುದಾಗಿ ಪ್ರಾರಂಭಿಸಿದರು. ತದನಂತರ ದಿನಗಳಲ್ಲಿ ಮೇರಿ ಜೋನ್ಸ್ ತನ್ನ ಜೀವಿತದ, ತನ್ನ ಬದುಕಿನ ಎಲ್ಲ ಸಂಪತ್ತನ್ನು, ಹಣವನ್ನು ಸತ್ಯವೇದದ ಮುದ್ರಣಕ್ಕೆ ಸಂಸ್ಥೆಗೆ ಆಕೆ ಹಂಚಿದಳು. ಅದರ ಪರಿಣಾಮ ಚೈನಾ ದೇಶಕ್ಕೆ ಲಕ್ಷಾಂತರ ಸತ್ಯವೇದವನ್ನ ಮುದ್ರಿಸಿ ಉಚಿತವಾಗಿ ಅವರು ಕಳುಹಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಸತ್ಯವೇದವನ್ನ ಕುರಿತು ನೀವು, ನಾನು ಹೇಗೆ ವರ್ತಿಸುತ್ತೇವೆ? ಈ ವಾಕ್ಯಗಳನ್ನ ನಾವು ಹೇಗೆ ಓದುತ್ತೇವೆ? ಈ ಪರಿಶುದ್ಧ ದೇವರ ವಾಕ್ಯಗಳನ್ನ ನಾವು ಬಹಳ ಸುಲಭ ರೀತಿಯಲ್ಲಿ ಹೊಂದಿಕೊಂಡಿದ್ದೇವೆ. ನೀವು ನಾನು ನಮ್ಮ ಜೀವಿತದಲ್ಲಿ ಎಂದೂ ಕೂಡ ಮೇರಿ ಜೋನಲ್ ಹಾಗೆ 26 ಮೈಲಿಗಳು ಪ್ರಯಾಣ ಮಾಡಲಿಲ್ಲ. 6 ವರ್ಷಗಳು ಸತ್ಯವೇದವನ್ನ ಕೊಂಡುಕೊಳ್ಳಲು ಹಣವನ್ನು ಸೇಕರಿಸಿ ಇಟ್ಟಿಲ್ಲ. ಬಹಳ ಉಚಿತವಾಗಿಯೂ ಬಹಳ ಸರಳ ರೀತಿಯಲ್ಲೂ ಸತ್ಯವೇದವನ್ನ ಹೊಂದಿಕೊಂಡಿದ್ದೇವೆ. ನಮ್ಮ ನಡವಳಿಕೆ ಹೇಗಿದೆ? ದೇವರ ಪ್ರತಿ ವಾಕ್ಯಗಳು ಕೂಡ ಅಕ್ಷರಂಶ ನೆರವೇರುವಂತದ್ದಾಗಿದೆ. ನಾವು ಅದನ್ನ ಹೇಗೆ ನೋಡುತ್ತೇವೆ? ಆ ದೇವರ ವಾಕ್ಯಗಳನ್ನ ನಾವು ಹೇಗೆ ಓದುತ್ತೇವೆ? ಪ್ರಿಯ ಪರಿಶುದ್ಧ ಜನರೇ, ನಮ್ಮನ್ನು ಈ ಒಂದು ಧ್ಯಾನದಲ್ಲಿ ನೂತನ ರೀತಿಯಲ್ಲಿ ನಮ್ಮನ್ನ ಸಮರ್ಪಿಸಿಕೊಳ್ಳೋಣ. ಭೂಮಿಯ ಆಕಾಶವು ಗತಿಸಿ ಹೋಗಬಹುದು, ಆದರೆ ನನ್ನ ಮಾತುಗಳು ಗತಿಸಿ ಹೋಗುವುದಿಲ್ಲ ಎಂಬುದಾಗಿ ಹೇಳಿದ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ವಾಕ್ಯವನ್ನ ತೆಗೆದುಕೊಂಡು ನಿಮ್ಮನ್ನ ಪ್ರೋತ್ಸಾಹ ಪಡಿಸುತ್ತೇನೆ. ನಿಮ್ಮ ಅನುದಿನದ ಜೀವಿತದಲ್ಲಿ ಈ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿರಿ. ಈ ವಾಕ್ಯಗಳನ್ನ ನಂಬಿರಿ. ಈ ವಾಕ್ಯಗಳ ಮೇಲೆ ಭರವಸೆ ಇಡಿರಿ. ಈ ವಾಕ್ಯಗಳನ್ನ ನೀವು ಇತರರಿಗೆ ಹಂಚಿಕೊಳ್ಳಿರಿ. ಈ ಸತ್ಯವೇದಗಳನ್ನ ಇತರರಿಗೆ ಉಚಿತವಾಗಿ ನೀವು ಹಂಚಿರಿ. ಯಾರ ಬಳಿ
ಹಣಕಾಸುಗಳು ಇಲ್ಲವೋ ಅವರಿಗೆ ನೀವು ಉಚಿತವಾಗಿ ಅದನ್ನ ಹಂಚುವಂತೆ ನಾನು ಕೋರಿಕೊಳ್ಳುತ್ತೇನೆ. ಯಾಕೆಂದರೆ ಇದರಲ್ಲಿ ಬರೆಯಲ್ಪಟ್ಟಂತ ಪ್ರತಿ ವಾಕ್ಯಗಳು ಕೂಡ ಅವು ನೆರವೇರುವಂತ ಸಮಯ ಅತಿ ಸಮೀಪವಾಗಿದೆ. ದೇವರಾತ್ಮನು ತಾನೇ ಈ ಉದಾಹರಣೆಗಳು, ಈ ಸಾಕ್ಷ್ಯ ಮೂಲಕ ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿ, ನಮ್ಮನ್ನು ಪ್ರೋತ್ಸಾಹಪಡಿಸಲಿ. ನಾವು ಈ ಒಂದು ಕೂಟದಲ್ಲಿ ಅತಿ ಪ್ರಾಮುಖ್ಯವಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂತೆಯೂ, ನಾವು ಅನೇಕರಿಗೆ ನಮ್ಮ ಜೀವಿತದಲ್ಲಿ ಈ ಪರಿಶುದ್ಧ ಗ್ರಂಥವನ್ನ ವಿತರಿಸುವಂತೆಯೂ ದೇವರಾತ್ಮನು ತಾನೇ ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಡಲಿ. ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯ. ಪ್ರಿಯ ದೈವ ಜನರೇ, ಜಗತ್ತು ಯಾವ ಕಡೆ ಸಾಗುತ್ತಿದೆ? ನಿಮ್ಮ ಮೊಬೈಲ್ಗಳಲ್ಲೂ ಸಾಮಾಜಿಕ ಮಾಧ್ಯಮಗಳಲ್ಲೂ ನೀವುಗಳು ತಿಳಿದುಕೊಂಡಿರಬಹುದು. ಕಳೆದ ದಿನದಲ್ಲಿ ಅಮೆರಿಕದ ಟೆಕ್ಸಾಸ್ ಪಟ್ಟಣದಲ್ಲಿ ನದಿ ಪ್ರವಾಹದ ನಿಮಿತ್ತ ಹೆಚ್ಚು ಕಡಿಮೆ 100 ಮಂದಿ ಮೃತರಾದರು. ಅನೇಕ ಮಂದಿ ಕಳೆದು ಹೋಗಿದ್ದಾರೆ. ಈ ಘಟನೆಗಳನ್ನ ನೀವು ಬಲ್ಲವರಾಗಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಮುಂಚಿತವಾಗಿ ಪ್ರಾಣವನ್ನ ಕಳೆದುಕೊಂಡಂತ ಮಕ್ಕಳಿಗೋಸ್ಕರವಾಗಿಯೂ ಆ ಸಹೋದರ ಸಹೋದರಿಯರಿಗೋಸ್ಕರವಾಗಿಯೂ ದಯಮಾಡಿ ಪ್ರಾರ್ಥಿಸಿರಿ. ಕುಟುಂಬದ ಆದರಣೆಗಾಗಿ ಪ್ರಾರ್ಥಿಸಿರಿ. ದೇಶದ ಆದರಣೆಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧರಿಯ ಆದರಣೆಗೋಸ್ಕರವಾಗಿ ಪ್ರಾರ್ಥಿಸಿರಿ. ಮತ್ತು ಕರ್ತನು ನಿಮಗೆ ಭಾರ ಕೊಡುವ ರೀತಿಯಲ್ಲಿ ಈ ಒಂದು ಘಟನೆಯಲ್ಲಿ ಪ್ರಾಣವನ್ನ ಕಳೆದುಕೊಂಡಂತ ಕುಟುಂಬಗಳು, ಇನ್ನೂ ಸಿಲುಕದೇ ಇರತಕ್ಕಂತ ವ್ಯಕ್ತಿಗಳಿಗೋಸ್ಕರವಾಗಿ ಭಾರದಿಂದ ಆಸಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಕಟಣೆಯ ಗ್ರಂಥವನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಪ್ರಕಟಣೆಯ ಗ್ರಂಥ ಮೊದಲ ಮುದ್ರೆ, ಎರಡನೇ ಮುದ್ರೆ, 3ನೇ ಮುದ್ರೆ, 4ನೇ ಮುದ್ರೆ, 5ನೇ ಮುದ್ರೆ, 6ನೇ ಮುದ್ರೆ ಒಡೆಯುವಂತ ಸಮಯಗಳಲ್ಲಿ ಎಷ್ಟೊಂದು ಅನಾಹುತಗಳು ಜರುಗುವಂತದ್ದಾಗಿದೆ. ಈ ಭೂಮಿಯ ಮೇಲೆ, ಭೂನಿವಾಸಿಗಳ ಮೇಲೆ ದೇವರು ಎಂತಹ ನ್ಯಾಯ ತೀರ್ಪನ್ನ ಬರಮಾಡುತ್ತಾನೆ ಎಂಬ ಸಂಗತಿಗಳನ್ನ ನೆನಪು ಮಾಡಿಕೊಳ್ಳಿರಿ. 100 ಮಂದಿ ಪ್ರಾಣವನ್ನ ಕಳೆದುಕೊಳ್ಳುವಾಗ ನಮ್ಮ ಹೃದಯ ಎಷ್ಟೋ ವಿಲವಿಲನೆ ಒದ್ದಾಡುವಂತದ್ದಾಗಿದೆ. ಅವರು ಪ್ರಾಣವನ್ನ ಕಳೆದುಕೊಳ್ಳುವ ಸಮಯದಲ್ಲೂ ಕೂಡ ಒಬ್ಬರು ಇನ್ನೊಬ್ಬರ ಕೈಗಳನ್ನ ಹಿಡಿದುಕೊಂಡಿದ್ದರು. ಅವರ ಸಾಕ್ಷಿಯನ್ನ ಕೇಳುತ್ತಿದ್ದೇನೆ. ಆ ಪ್ರವಾಹ ಮನೆಗಳನ್ನ ಒಡೆದುಕೊಂಡು ಹೋಗುವಾಗ ಅಮೇಜಿಂಗ್ ಗ್ರೇಸ್ ಎಂಬ ಹಾಡನ್ನ ಕೂಡ ಅವರು ಹಾಡುತ್ತಿದ್ದರೆಂಬ ಸಾಕ್ಷಿಯನ್ನ ಕೇಳಿದ್ದೇನೆ. ಹೌದು ಪ್ರಿಯರೇ, ಅವರು ಬಹಳ ದೂರದ ಸ್ಥಳದಲ್ಲಿ ಈ ಒಂದು ದುರ್ಘಟನೆಗೆ ತುತ್ತಾಗಿರಬಹುದು. ಆದರೂ ಕೂಡ ನಮ್ಮ ಹೃದಯ, ನಮ್ಮ ಮನಸ್ಸು ನೊಂದಿದೆ. ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಗಳು, ಹಿರಿಯರು, ಆ ಒಂದು ಕ್ರೈಸ್ತ ಸಂಸ್ಥೆಯನ್ನ ನಡೆಸುತ್ತಿದ್ದಂತ ಅದರ ನಿರ್ದೇಶಕರು, ಕೌನ್ಸಿಲರ್ಗಳು, ಆಲೋಚನಾಕರ್ತರುಗಳು ಅನೇಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಪ್ರಕಟಣೆಯ ಗ್ರಂಥದಲ್ಲಿ ಸಂಕಟ ಕಾಲದಲ್ಲಿ, ಮಹಾ ಸಂಕಟ ಕಾಲದಲ್ಲಿ ಇದಕ್ಕಿಂತಲೂ ಘೋರವಾದಂತ ನ್ಯಾಯ ತೀರ್ಪುಗಳು ಜರುಗುವಂತದಾಗಿದೆ. ಆದ ಕಾರಣ ನನ್ನ ಸಂದೇಶದ ಪ್ರಾರಂಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತಂದೆ, ಈ 6 ಮುದ್ರೆಗಳ ಒಂದು ನ್ಯಾಯ ತೀರ್ಪಿನ ಸಮಯದಲ್ಲೂ ಕೂಡ ಇವರು ಕಠಿಣವಾದಂತ ವ್ಯಕ್ತಿಗಳಾಗಿದ್ದಾರೆ. ಗವಿಗಳಿಗೆ ಹೋಗಿ ಪ್ರಾರ್ಥಿಸುತ್ತಿದ್ದಾರೆ, ಬಂಡೆಗಳಿಗೆ ಹೋಗಿ ಪ್ರಾರ್ಥಿಸುತ್ತಿದ್ದಾರೆ, ಬೆಟ್ಟಗಳನ್ನ ಕೇಳಿಕೊಳ್ಳುತ್ತಿದ್ದಾರೆ, ನಮ್ಮ ಮೇಲೆ ಬೀಳಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಯಜ್ಞದ ಕುರಿಯಾದಾತನ ಕೋಪಕ್ಕೆ ಮರೆ ಮಾಡಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಸಿಂಹಾಸನದಲ್ಲಿ ಆಸೀನರಾಗಿರುವಾತನ ಕೋಪಕ್ಕೆ, ಮುಖಕ್ಕೆ ತಮ್ಮನ್ನು ಮರೆ ಮಾಡಿಕೊಳ್ಳಿದೆ ಎಂಬುದಾಗಿ ಅವರು ಮರೆ ಇಡುವಂತವರಾಗಿದ್ದಾರೆ. ಬಹು ಘೋರವಾದಂಥದ್ದು. ದೇವರ ವಾಕ್ಯ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ದೇವರು ಆ ಸಂಕಟ ಕಾಲಗಳನ್ನ ಕಡಿಮೆ ಮಾಡದೆ ಹೋಗಿದ್ದರೆ ಯಾರು ಕೂಡ ಬದುಕಲು ಸಾಧ್ಯವಿಲ್ಲ ಎಂಬುದಾಗಿ ಯೇಸುಸ್ವಾಮಿ ತಿಳಿಸುತ್ತಿದ್ದಾರೆ. ಆದರೆ ದೇವರ ಮಕ್ಕಳಾದಂತ ನೀವು ನಾನು ಭಯಪಡುವಂತ ಅಗತ್ಯವಿಲ್ಲ. ನಾವು ಯಾವ ಕಡೆಗೆ ಹೋಗುತ್ತಿದ್ದೇವೆ ಎಂಬುದಾಗಿ ನೋಡುವಾಗ ಪರಿಶುದ್ಧ ಗ್ರಂಥ, ದೇವರ ವಾಕ್ಯ
ನನಗೆ ನಿಮಗೆ ಪ್ರೋತ್ಸಾಹಪಡಿಸುವುದೇನೆಂದರೆ, ಈ ಭೂಮಿಯ ಮೇಲೆ ದೇವರ ನ್ಯಾಯ ತೀರ್ಪು ದೇವರು ಬರಮಾಡಿದರೂ ಕೂಡ ನನ್ನ ಸತ್ಯವೇದ ಹೇಳುತ್ತದೆ, ದೇವರು ತನ್ನ ಮಕ್ಕಳಿಗೆ, ತನ್ನನ್ನು ನಂಬಿದಂತ ಮಕ್ಕಳಿಗೆ ತಾನು ಕರುಣೆಯನ್ನ ತೋರ್ಪಡಿಸುವಾತನಾಗಿದ್ದಾನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ದೇವರು ಕರುಣೆಯುಳ್ಳವನು. ದೇವರು ತನ್ನ ಮಕ್ಕಳಿಗೆ ತನ್ನ ಕರುಣೆಯನ್ನ ಎಲ್ಲಾ ಸಮಯದಲ್ಲೂ ಕೂಡ ಒದಗಿಸಿಕೊಡುವಾತನಾಗಿದ್ದಾನೆ. ನೀವು ಕೇಳಬಹುದು, ಸೋದರನೇ, ಸಂಕಟ ಕಾಲದಲ್ಲೂ ಮಹಾ ಸಂಕಟ ಕಾಲದಲ್ಲೂ ದೇವರು ತನ್ನ ಮಕ್ಕಳಿಗೆ ಕರುಣೆಯನ್ನ ತೋರಿಸುತ್ತಾನ ಎಂಬುದಾಗಿ ನೀವು ಕೇಳುವುದಾದರೆ, ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯ ಹೇಳುತ್ತದೆ, ಹೌದು, ದೇವರು ತನ್ನ ಮಕ್ಕಳಿಗೆ ಆ ಒಂದು ಘೋರವಾದ ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿಯೂ ಕೂಡ ಕರುಣೆಯನ್ನ ತೋರ್ಪಡಿಸುವ ಆತನಾಗಿದ್ದಾನೆ. ಈ ಒಂದು ಸಂದೇಶದ ಶೀರ್ಷಿಕೆಗೆ ಬದುಕುಳಿದವರ, ದೇವರ ಕೋಪದಿಂದ ಬದುಕುಳಿದವರು ಎಂಬ ಶೀರ್ಷಿಕೆಯನ್ನು ಕೂಡ ನಾವು ಕೊಡಬಹುದು. ಸರ್ವೈವರ್ಸ್ ಆಫ್ ದ ರಾತ್ ಆಫ್ ಗಾಡ್. ಇವರುಗಳು ದೇವರ ಆ ಒಂದು ಉಗ್ರ ಕೋಪದಿಂದ ಬದುಕುಳಿದವರು ಎಂಬುದಾಗಿಯೂ ಕೂಡ ನೀವು ನಾನು ಈ ಒಂದು ಸಂದೇಶಕ್ಕೆ ಶೀರ್ಷಿಕೆಯನ್ನು ಕೊಡಬಹುದು. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ನಮಗೊಬ್ಬ ದೇವರಿದ್ದಾನೆ. ಆತನು ನಮ್ಮನ್ನು ಕಾಪಾಡುವಂತ ದೇವರಾಗಿದ್ದಾನೆ. ನಮ್ಮ ಕಷ್ಟವನ್ನ ನೋಡಿ, ನಮ್ಮ ಕಣ್ಣೀರನ್ನು ನೋಡಿ, ನಮ್ಮ ದುಃಖವನ್ನ ನೋಡಿ ಆತನು ಮೌನವಾಗಿರುವಂತ ದೇವರಲ್ಲ. ನಮ್ಮ ನಿಸ್ಸಹಾಯಕವಾದ ಪರಿಸ್ಥಿತಿಯನ್ನ ನೋಡಿ ಆತನು ಸಂತೋಷ ಪಡುವಂತ ದೇವರಲ್ಲ. ಬದಲಿಗೆ ಆತನು ಕರುಣೆಯನ್ನ ತೋರುವಂತ ದೇವರಾಗಿದ್ದಾನೆ, ಸಹಾಯ ಮಾಡುವಂತ ದೇವರಾಗಿದ್ದಾನೆ. ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 17 ಮತ್ತು 19 ವಾಕ್ಯಗಳು. Psalm 34 verse 17 and 19. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ನೀವೊಂದು ವೇಳೆ ಕಷ್ಟದಲ್ಲಿ ಹಾದು ಹೋಗುತ್ತಿದ್ದೀರಾ? ಕೀರ್ತನೆ 34 17ರಿಂದ 19 ವಾಕ್ಯಗಳನ್ನ ನಿಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳ್ರಿ. ಆ ಒಂದು ವಾಕ್ಯವನ್ನ ಹಿಡಿದುಕೊಂಡು ಪ್ರಾರ್ಥಿಸಿರಿ. ನೀತಿವಂತನನ್ನು ಕರ್ತನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದೇ ಸಮಯದಲ್ಲಿ ನೀತಿವಂತನಿಗೆ ಅನೇಕ ಕಷ್ಟಗಳು ಸಂಭವಿಸುತ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ ದೇವರು. ಆತನಿಗೆ ಅನೇಕ ಕಷ್ಟಗಳು ಸಂಭವಿಸಿದರೂ ಕೂಡ ದೇವರು ಅವನನ್ನು ಕೈ ಬಿಡುವುದಿಲ್ಲ, ದೇವರು ಅವನನ್ನು ಕದಲಗೊಳಿಸುವುದಿಲ್ಲ ಎಂಬುದಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ದೇವರು ತಿಳಿಸುತ್ತಿದ್ದಾನೆ. ನನ್ನ ಈ ಒಂದು ಪ್ರಕಟಣೆಯ ಗ್ರಂಥದ 7ನೇ ಅಧ್ಯಾಯದ ಧ್ಯಾನದಲ್ಲಿ ಈ ವಾಕ್ಯವನ್ನ ದೇವರ ಆತ್ಮನು ನನ್ನ ಗಮನಕ್ಕೆ ತಂದಾಗ, ನನ್ನ ಜೀವಿತದಲ್ಲಿ ಈ ವಾಗ್ದಾನವನ್ನ ನಾನು ಅನುಭವಿಸಿದನ್ನ ಕುರಿತು ನಿಮ್ಮೊಂದಿಗೆ ಸಾಕ್ಷಿ ಹೇಳಲು ಬಯಸುತ್ತೇನೆ. ನನ್ನ ಈ ಒಂದು ವಾಕ್ಯವನ್ನ ನಾನು ಬರೆದಿಟ್ಟುಕೊಂಡೆ. ನಿಮ್ಮಲ್ಲಿ ಅನೇಕರಿಗೆ ಈ ಒಂದು ವಾಕ್ಯದ ಆಶೀರ್ವಾದ ತಿಳಿದಿಲ್ಲ. ಆದ ಕಾರಣ ನಿಮ್ಮ ಜೀವಿತದಲ್ಲೂ ಕೂಡ ಈ ಒಂದು ವಾಕ್ಯಗಳನ್ನ ನೀವು ಆತುಕೊಂಡು ನಡೆಯುವಾಗ ನೀವು ಆಶೀರ್ವಾದವನ್ನು ಹೊಂದುವಂತೆಯೂ ಮತ್ತು ದೇವರ ಮೇಲೆ ನಿಮ್ಮ ನಂಬಿಕೆ ಅಧಿಕವಾಗುವಂತೆಯೂ, ದೇವರ ವಾಕ್ಯದ ಮೇಲೂ ದೇವರ ಮೇಲೆಯೂ ನೀವು ಭರವಸೆ ಇಡುವಂತೆಯೂ ನಿಮ್ಮನ್ನ ನಾನು ಪ್ರೋತ್ಸಾಹಪಡಿಸಲು ಈ ಒಂದು ಉದಾಹರಣೆಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಅಕ್ಕನ ವಿವಾಹವನ್ನ ನಿಶ್ಚಯ ಮಾಡಿದ್ದರು. ಆ ವಿವಾಹ ಜರುಗಲು 1 ವಾರ ಕಾಲ ಮಾತ್ರ ಉಳಿದಿತ್ತು. ಆ 1 ವಾರದ ಸಮಯದಲ್ಲಿ ವಾರ್ತಾ ಪತ್ರಿಕೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಆಹ್ವಾನಿಸಿದರು. ಮದುವೆಯ ದಿನ ಕರ್ನಾಟಕಕ್ಕೆ ಕಾವೇರಿಯ ನೀರಿನ ಸಮಸ್ಯೆ ನಿಮಿತ್ತವಾಗಿ ಬಂದನ್ನ ಪ್ರಕಟಿಸಿದರು.
ಅನೇಕರು ನನ್ನನ್ನು ಕೇಳುತ್ತಿದ್ದರು, ಮದುವೆ ದಿನ ಬಂದಿದೆ, ಮದುವೆಯನ್ನ ಹೇಗೆ ನಡೆಸುತ್ತೀ? ಕೀರ್ತನೆ 34:17-19 ವಾಕ್ಯವನ್ನ ಕರ್ತನು ನನ್ನ ಹೃದಯದ ಮೇಲೆ ಇಟ್ಟನು. ನನ್ನನ್ನು ಯಾರಾದರೂ ಕೇಳಿದರೆ, ಮದುವೆ ಹೇಗೆ ನಡೆಸುತ್ತೀ, ಮದುವೆ ಹೇಗೆ ಜರುಗುತ್ತದೆ ಎಂಬುದಾಗಿ ಯಾರಾದರೂ ಕೇಳಿದರೆ, ನಾನು ಆ ದಿನಗಳಲ್ಲಿ ಈ ವಾಕ್ಯವನ್ನ ಹೇಳುತ್ತಿದ್ದೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ ನಾನು ಅನೇಕರಿಗೆ ಸಾಕ್ಷಿಯನ್ನ ಹೇಳುತ್ತಾ ಬಂದೆ. ಮದುವೆಯ ದಿನ ಯಾವುದೇ ವಾಹನ ಓಡುವಾಗಿಲ್ಲ, ಬಹಳ ಆತಂಕದ ಪರಿಸ್ಥಿತಿ ಬೆಂಗಳೂರಿನಲ್ಲಿ. ಆದರೆ ನನ್ನ ಸಭೆಯ ಎಲ್ಲಾ ಸ್ನೇಹಿತರು, ಸಭೆಯವರು ಜೊತೆ ನಿಂತರು. ಆ ಮದುವೆ ಸಂಜೆ 6 ಗಂಟೆಯವರೆಗೂ ಬಹಳ ನಿಶಬ್ದವಾಗಿತ್ತು ಪಟ್ಟಣ. 6 ಗಂಟೆಯ ನಂತರ ಸುಮಾರು 2,000 ಮಂದಿ ಆ ಪವಿತ್ರ ವಿವಾಹದಲ್ಲಿ ಭಾಗವಹಿಸಿದರು. ನನ್ನ ಸಹೋದರನು ವೇದನಾಯಕಂ ಎಂಬುದಾಗಿ ಈಗ ದುಬೈಯಲ್ಲಿ ಆತನು ಕೆಲಸವನ್ನ ನಿರ್ವಹಿಸುತ್ತಿದ್ದಾನೆ. ಮಾಡಿದಂತ ಅಡಿಗೆ ಉಳಿದು ಹೋಗುತ್ತದೆ. ಆದ ಕಾರಣ ಆತನು ಬಹಳ ಕ್ಯಾರಿ ಬ್ಯಾಗ್ಸ್ ಅನ್ನು ತಂದಿದ್ದ. ಆದರೆ ಆಹಾರದ ಕೊರತೆ ವಾಲಂಟಿಯರ್ಸ್ಗೆ ಆ ಒಂದು ಮದುವೆಯ ಔತಣದಲ್ಲಿ ತಲೆದೋರಿತು. ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ದೇವರ ಮಕ್ಕಳಾದಂತ ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಸತ್ಯವೇದದ ಪ್ರತಿ ವಾಗ್ದಾನಗಳು ನಾವು ಆತುಕೊಂಡು ಪ್ರಾರ್ಥಿಸುವಾಗ ದೇವರ ವಾಗ್ದಾನಗಳನ್ನ, ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವಾತನಾಗಿದ್ದಾನೆ. ದೇವರು ತನ್ನ ಮಕ್ಕಳನ್ನ ಕಾಪಾಡುವಾತನಾಗಿದ್ದಾನೆ. ಕೀರ್ತನೆ 91:3-10 ವಾಕ್ಯಗಳು ಕೂಡ ದೇವ ಆಶ್ರಿತನು ಸುರಕ್ಷಿತನಾಗಿರುತ್ತಾನೆ ಎಂಬ ವಾಕ್ಯವನ್ನ, ವಾಗ್ದಾನಗಳನ್ನ ನಾವುಗಳು ಅಲ್ಲಿ ಕೂಡ ಓದುವಂತವರಾಗಿದ್ದೇವೆ, ಧ್ಯಾನಿಸುವಂತವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರರೇ, ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ನನಗೆ ಯಾರು ಇಲ್ಲವಲ್ಲ, ನನ್ನ ಕಷ್ಟ ಯಾರಿಗೂ ತಿಳಿದಿಲ್ಲವಲ್ಲ, ನನ್ನ ನೋವು ಯಾರಿಗೂ ಗೊತ್ತಿಲ್ಲವಲ್ಲ, ನನ್ನ ಸಂಕಟ ಯಾರಿಗೂ ತಿಳಿದಿಲ್ಲವಲ್ಲ, ನನಗೆ ತಂದೆ ಇಲ್ಲವಲ್ಲ, ನನಗೆ ತಾಯಿ ಇಲ್ಲವಲ್ಲ, ನನಗೆ ಮಕ್ಕಳು ಇಲ್ಲವಲ್ಲ, ನನಗೆ ಬಂಧುಗಳು ಇಲ್ಲವಲ್ಲ, ನಾನು ಒಬ್ಬಂಟಿಯಾಗಿದ್ದೇನಲ್ಲ, ನನಗೆ ಸಹಾಯಕರು ಯಾರಿದ್ದಾರೆ, ನನ್ನ ಕಣ್ಣೀರನ್ನ ಯಾರು ಒರೆಸುತ್ತಾರೆ, ನನ್ನ ನೋವನ್ನ ಯಾರು ಬಲ್ಲವರಾಗಿದ್ದಾರೆ, ಆಪತ್ಕಾಲದಲ್ಲಿ ನನಗೆ ಯಾರು ಸಹಾಯ ಮಾಡಲಿದ್ದಾರೆ ಎಂಬತಕ್ಕಂಥ ಹಲವಾರು ಪ್ರಶ್ನೆಗಳು ನಿಮ್ಮ ಹೃದಯವನ್ನ ತಾಕುವುದಾದರೆ, ನಿಮ್ಮ ಮನಸ್ಸನ್ನ ತಾಕುವುದಾದರೆ, ನಿಮ್ಮನ್ನು ಚಿಂತೆಗೆ ದೊಬ್ಬುವುದಾದರೆ, ನಿಮ್ಮನ್ನು ಕಳವಳ ಪಡಿಸುವುದಾದರೆ, ನಮಗೊಬ್ಬ ದೇವರಿದ್ದಾನೆ. ಆತನು ಜೀವಿಸುವಂತ ದೇವರೆಂಬುದಾಗಿ ನಿಮಗೆ ಈ ಒಂದು ಧ್ಯಾನದಲ್ಲಿ ತಿಳಿಸಲು ಬಯಸುತ್ತೇನೆ. ಆತನು ನನ್ನಿಂದ, ನಿಮ್ಮಿಂದ ದೂರವಿಲ್ಲ. ಆತನು ನಮ್ಮೊಳಗೆ ವಾಸ ಮಾಡುತ್ತಾನೆ. ಆತನು ನಮ್ಮೊಂದಿಗಿದ್ದಾನೆ. ಆತನು ನಮ್ಮನ್ನು ಎಲ್ಲಾ ವಿಧವಾದಂತ ಕಷ್ಟಗಳಿಂದ, ಶ್ರಮೆಗಳಿಂದ, ಇಕ್ಕಟ್ಟುಗಳಿಂದ, ದುಃಖಗಳಿಂದ ತಪ್ಪಿಸಿ ಕಾಪಾಡುವಾತನಾಗಿದ್ದಾನೆ. ಆತನು ನಮ್ಮನ್ನು ಸಕಲ ವಿಧವಾಗಿ ಸಂತೈಸುವಂತ ದೇವರೆಂಬುದಾಗಿ 2 ಕೊರಿಂಥ 1:3 ವಾಕ್ಯದಲ್ಲಿ ನಾವುಗಳು ಧ್ಯಾನಿಸುತ್ತೇವೆ. ಆತನ ಹಾಗೆಯೇ ಸಂತೈಸುವಂತ ದೇವರು ಮತ್ತು ತಂದೆಯು ಮತ್ತಾರು ಅಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥ 7 ನಾವುಗಳು ಧ್ಯಾನಿಸುವಾಗ ದೇವರು ತನ್ನ ಮಕ್ಕಳನ್ನ ಆ ಒಂದು ದೇವರ ರೌದ್ರದಿಂದ, ನ್ಯಾಯ ತೀರ್ಪಿನಿಂದ ಬಹಳ ಅದ್ಭುತ ರೀತಿಯಲ್ಲಿ ಕಾಪಾಡುವುದನ್ನ ಕುರಿತು ಈ ಅಧ್ಯಾಯ ಮಾತನಾಡುವಂತದ್ದಾಗಿದೆ. 1ನೇ ವಾಕ್ಯದಲ್ಲಿ ನಾವು ಓದಿದೆವು, ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು
ಭೂಮಿಯ ಮೇಲಾಗಲಿ, ಸಮುದ್ರದ ಮೇಲಾಗಲಿ, ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನ ಇಳಿದಿರುವುದನ್ನು ಕಂಡೆನು ಎಂಬುದಾಗಿ ಯೋಹಾನರು ತಿಳಿಸುತ್ತಿದ್ದಾರೆ. ವಾಕ್ಯವನ್ನ ಅರ್ಥ ಮಾಡಿಕೊಳ್ಳ್ರಿ. ಭೂಮಿ ಅದು ಚತುರ್ಕೋನಗಳಲ್ಲಿ ಇಲ್ಲ, ಅಂದರೆ ಇಟ್ ಇಸ್ ನಾಟ್ ಇನ್ ಸ್ಕ್ವೇರ್. ಇದರ ಆತ್ಮೀಯ ಸಾರಾಂಶವೇನೆಂದರೆ, ಇಡೀ ಭೂಮಿಯನ್ನ ಎಲ್ಲಾ ದಿಕ್ಕುಗಳಲ್ಲೂ ಕೂಡ 4 ದೇವದೂತರು ಇದ್ದಾರೆ. ಆ 4 ದೇವದೂತರು ಏನು ಮಾಡುತ್ತಿದ್ದಾರೆ? ಅವರು ಗಾಳಿ ಬೀಸದಂತೆ ಗಾಳಿಯನ್ನ ಅವರು ಹಿಡಿದಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ದೇವದೂತರನ್ನ ಕುರಿತು ಹಲವಾರು ವಾಕ್ಯ ಭಾಗಗಳಲ್ಲಿ ನಾವು ಓದುತ್ತೇವೆ. ಈ ದೇವದೂತರ ಸಂಖ್ಯೆ ಎಷ್ಟಿದೆ? 1000ವಿದೆಯಾ? ಲಕ್ಷಾಂತರವಿದೆಯಾ? ಕೋಟಿ ಇದೆಯಾ? ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ, ಅವರ ಸಂಖ್ಯೆ ಎಣಿಸಲಾಗದು ಎಂಬುದಾಗಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ. ಈ ವಾಕ್ಯದ ಬೆಳಕಿನಲ್ಲಿ ನಾವುಗಳು ಗಮನಿಸುವಾಗ, ದೇವರು ತನ್ನ ದೂತರನ್ನ ತನ್ನ ಉದ್ದೇಶವನ್ನ ನೆರವೇರಿಸುವ ಸಲುವಾಗಿ, ತನ್ನ ಸಂಕಲ್ಪಗಳನ್ನ ನೆರವೇರಿಸುವ ಸಲುವಾಗಿ ಆತನು ಅವರನ್ನ ಉಪಯೋಗಿಸಿಕೊಳ್ಳುತ್ತಾನೆ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವದೂತರು ದೇವರ ಮಕ್ಕಳಿಗೆ ಸೇವೆ ಮಾಡುವಂತವರು ಎಂಬುದಾಗಿ ಅಲ್ಲಿ ಇಬ್ರಿಯ ಗ್ರಂಥಕರ್ತನು ವಿವರಿಸುವುದನ್ನ ಕುರಿತು ನಾವುಗಳು ಧ್ಯಾನಿಸಬಹುದು. ದಾನಿಯೇಲನ ಪ್ರವಾದನೆಯ ಗ್ರಂಥದಲ್ಲಿ ದಾನಿಯೇಲನು ಪ್ರಾರ್ಥಿಸುವಂತ ಸಮಯದಲ್ಲಿ ದೇವದೂತನು ಆತನ ಬಳಿಗೆ ಬರುವಾಗ ಆತನನ್ನು ಸೈತಾನನ ದೂತನು ಎದುರಿಸಿದನು ಮತ್ತು ದಾನಿಯೇಲನ ಬಳಿಗೆ ಬಂದು ದರ್ಶನದ ಮೂಲಕವಾಗಿಯೂ ಪ್ರವಾದನ ವಾಕ್ಯಗಳನ್ನು ದಾನಿಯೇಲನಿಗೆ ದೇವದೂತನು ಕೊಟ್ಟನೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಜಕರಿಯನ ಜೀವಿತದಲ್ಲಿ, ಎಲಿಸಬೆತಳ ಜೀವಿತದಲ್ಲಿ ನಾವುಗಳು ನೋಡುವಾಗ ಅವರುಗಳು ದೇವದೂತರ ಸ್ವರವನ್ನ ಕೇಳಿಸಿಕೊಂಡರು. ದೂತರ ದರ್ಶನ ಅವರಿಗೆ ಉಂಟಾಯಿತೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಮರಿಯಳಿಗೂ ಕೂಡ ಗಬ್ರಿಯೇಲನು ಕಾಣಿಸಿಕೊಂಡನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಯೋಸೇಫನು ಕನಸಿನಲ್ಲಿ ಮರಿಯಳನ್ನ ಬಹಿಷ್ಕರಿಸಬೇಕು, ಗೊತ್ತಿಲ್ಲದೆ ಬಿಟ್ಟು ಬಿಡಬೇಕೆಂಬುದಾಗಿ ಆತನು ಯೋಚಿಸುತ್ತಿದ್ದಾಗ ದೂತನು ಸ್ವಪ್ನದಲ್ಲಿ ಆತನಿಗೆ ಕಾಣಿಸಿಕೊಂಡು ಪ್ರವಾದನೆಯ ವಾಕ್ಯಗಳನ್ನ ಅವನ ನೆನಪಿಗೆ ತಂದನು ಮತ್ತು ಕನಸಿನಿಂದ ಅವನು ಎಚ್ಚೆತ್ತನು, ಮರಿಯಳನ್ನು ಸ್ವೀಕರಿಸಿಕೊಂಡನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ದೇವರು ತನ್ನ ದೂತನನ್ನು ಇಡೀ ಪ್ರಕಟಣೆ ಆದಿಕಾಂಡದಿಂದ ಪ್ರಕಟಣೆಯ ಗ್ರಂಥಗಳಲ್ಲಿ ನಾವು ಓದುವಾಗ ಹಲವಾರು ಕಡೆಗಳಲ್ಲಿ ಅವರನ್ನ ಕುರಿತು ನಾವು ಓದುತ್ತೇವೆ. ಕೀರ್ತನೆ 91ರಲ್ಲೂ ನಾವು ಓದುತ್ತೇವೆ, ತನ್ನ ಮಕ್ಕಳ ಪಾದಗಳನ್ನು ಕಲ್ಲಿಗೆ ತಗಲದಂತೆ ಅವರು ತಮ್ಮ ಕೈಗಳಲ್ಲಿ ಎತ್ತಿಕೊಳ್ಳುವರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯವನ್ನ ನಾವು ನೋಡುವುದಾದರೆ, ಮಕ್ಕಳಿಗೆ ತೊಂದರೆ ಮಾಡಬೇಡಿರಿ, ಮಕ್ಕಳಿಗೆ ತೊಡಕನ್ನ ಉಂಟು ಮಾಡಬೇಡಿರಿ, ಅವರನ್ನ ಕಾಯುವಂತ ದೂತರು ತಂದೆಯಾದ ದೇವರ ಮುಖವನ್ನ ನೋಡುತ್ತಿರುತ್ತಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ನಿಮ್ಮನ್ನು ನನ್ನನ್ನು ದೇವರು ತನ್ನ ದೂತನನ್ನ ಇಟ್ಟು ಕಾಪಾಡುವ ಆತನಾಗಿದ್ದಾನೆ. ವಾಕ್ಯವನ್ನ ನಿಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳ್ರಿ. ನೀವು ಒಬ್ಬಂಟಿಗರಲ್ಲ, ನಾನು ಒಬ್ಬಂಟಿಗನಲ್ಲ. ನಮ್ಮೊಂದಿಗೆ ದೇವದೂತರಿದ್ದಾರೆ. ನಾವು ದೇವರ ಆತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಅರಸುಗಳ ಗ್ರಂಥವನ್ನ ನಾವು ಓದುವಾಗ
ಪ್ರವಾದಿಯ ಸೇವಕನು ಹೊರಗಡೆ ಬಂದು ನೋಡುತ್ತಾನೆ, ರಥಗಳನ್ನ ನೋಡುತ್ತಾನೆ, ರಾಜರನ್ನು ನೋಡುತ್ತಾನೆ, ಸೈನಿಕರನ್ನು ನೋಡುತ್ತಾನೆ, ಭಯಪಡುತ್ತಾನೆ. ಪ್ರವಾದಿಗೆ ಹೇಳುತ್ತಿದ್ದಾನೆ, ನಮ್ಮನ್ನ ಕರೆದೊಯ್ಯಲು, ನಮ್ಮನ್ನ ಕೊಂಡೊಯ್ಯಲು, ನಮ್ಮನ್ನ ಸೆರೆ ಹಿಡಿಯಲು ಬೇರೆ ಶತ್ರುಗಳು ಬಂದಿದ್ದಾರೆ. ಪ್ರವಾದಿ ಪ್ರಾರ್ಥಿಸುತ್ತಾನೆ, ಕರ್ತನೇ, ಇವನ ಕಣ್ಣುಗಳನ್ನ ತೆರೆಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ರಥಾಶ್ವಗಳಿಂದ ಕೂಡಿದಂತ ದೇವರ ಸೈನ್ಯವನ್ನ ಆತನು ಕಾಣುವಂತೆ ದೇವರು ಅವನ ಕಣ್ಣುಗಳನ್ನ ತೆರೆಯ ಮಾಡುತ್ತಾನೆ. ಪ್ರವಾದಿ ಅವನಿಗೆ ತಿಳಿಸುತ್ತಿದ್ದಾನೆ, ನೀನು ನೋಡುವಂತ ಈ ಒಂದು ವ್ಯಕ್ತಿಗಳಿಗೂ, ಈ ಒಂದು ಸೈನಿಕರಿಗೂ, ಈ ಒಂದು ಅರಸರಿಗೂ ಗಿಂತಲೂ ನಮ್ಮ ದೇವರು ದೊಡ್ಡವನು, ನಮ್ಮ ಸಂಖ್ಯೆ ದೊಡ್ಡದು ಎಂಬುದಾಗಿ ಅವನು ಸೇವಕನಿಗೆ ತಿಳಿಸುತ್ತಿದ್ದಾನೆ. ವಾಕ್ಯವನ್ನು ಆಲಿಸುತ್ತಿರುವಂತಹ ಪ್ರಿಯ ಸೋದರ ಸೋದರಿಯರೇ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ ದೇವದೂತರನ್ನ ಕುರಿತು ನಾವು ಓದುತ್ತಿದ್ದೇವೆ. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ ಕರ್ತನಾದ ಯೇಸು ಕ್ರಿಸ್ತನು 40 ದಿನ ಉಪವಾಸದ ನಂತರ, ಶೋಧನೆಯ ನಂತರ ದೇವದೂತರು ಅವನನ್ನ ಉಪಚರಿಸಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಲೂಕ ಬರೆದ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ, ಗೆತ್ಸೆಮನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ರಕ್ತದ ಬೆವರನ್ನ ಸುರಿಸುತ್ತಾ ಬಹಳ ವ್ಯಾಕುಲದಿಂದ, ಆಸಕ್ತಿಯಿಂದ, ದೇವರ ಚಿತ್ತಾನುಸಾರವಾಗಿ ಮನೋವ್ಯತೆಯಿಂದ ಪ್ರಾರ್ಥಿಸಿದಾಗ ದೇವದೂತನು ಆತನನ್ನು ಬಲಪಡಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದ ಕಾರಣ ಈ ಸಂಜೆ ವೇಳೆಯಲ್ಲಿ ನನ್ನ ಪ್ರಿಯ ದೈವ ಜನರೇ, ಪರಿಶುದ್ಧರೇ, ಪರಲೋಕ ಸಂಸ್ಥಾನದವರೇ, ದೇವರ ಮಕ್ಕಳೇ, ಸಂತರೇ, ಪರಿಶುದ್ಧರೇ, ನಿಮ್ಮನ್ನು ನಾನು ಪ್ರೋತ್ಸಾಹಪಡಿಸುವುದೇನೆಂದರೆ, ನಿಮ್ಮ ವಿಷಯದಲ್ಲಿ ದೇವರ ಅಕ್ಕರೆಯುಳ್ಳವನಾಗಿದ್ದಾನೆ. ದೇವದೂತನು ನಿಮ್ಮೊಂದಿಗಿದ್ದಾನೆ. ನೀವು ಒಬ್ಬಂಟಿಗರಲ್ಲ. ಅವರು ನಿಮ್ಮನ್ನು ಎಲ್ಲ ಕೇಡುಗಳಿಂದ, ಗಂಡಾಂತರಗಳಿಂದ ಕಾಪಾಡುವಂತವರಾಗಿದ್ದಾರೆ. ವಿಮೋಚನಾ ಕಾಂಡದಲ್ಲಿ ನಾವು ನೋಡುತ್ತೇವೆ, 6 ಲಕ್ಷ ಗಂಡಸರು, ಹೆಂಗಸರು, ಮಕ್ಕಳು ಇಷ್ಟೊಂದು ಮಂದಿ ಪ್ರಯಾಣ ಮಾಡುವಾಗ ಅವರ ಮುಂದೆ ದೇವದೂತರನ್ನ ದೇವರು ಕಳುಹಿಸಿದನು. ಅವರ ಹಿಂದೆ ದೇವರು ತನ್ನ ದೂತನನ್ನ ಕಳುಹಿಸಿದನು. ಹಗಲಲ್ಲಿ ಮೇಘಸ್ತಂಭವಾಗಿಯೂ, ಇರುಳಲ್ಲಿ ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿಯೂ ದೇವರು ಅವರನ್ನ ಕಾಪಾಡಿದನು. ಹೌದು ಪ್ರಿಯರೇ, ದೇವರು ಯೇಸು ಕ್ರಿಸ್ತನು ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯ, ನಿನ್ನೆ ಇವತ್ತು ನಿರಂತರಕ್ಕೂ ಏಕರೀತಿ ಇದ್ದಾನೆ. ಆತನು ಮಾರ್ಪಡಲಿಲ್ಲ, ಆತನು ಬದಲಾಗಲಿಲ್ಲ. ಪ್ರಿಯ ಸೋದರನೇ, ದೇವರ ಮಕ್ಕಳೇ, ದೇವರು ನಿಮ್ಮನ್ನು ನಾಶ ಮಾಡುವುದಿಲ್ಲ. ಯಾಕೆಂದರೆ ಆತನು ಮಾರ್ಪಡಲಿಲ್ಲ. ಕರ್ತನ ಕಣ್ಣುಗಳು ನಿನ್ನ ಮೇಲಿವೆ, ಕರ್ತನ ಕಣ್ಣುಗಳು ನಮ್ಮ ಮೇಲಿವೆ. ಕರ್ತನ ದೃಷ್ಟಿ ನಮ್ಮಿಂದ ಹಗಲಿ ಹೋಗಲಿಲ್ಲ. ಕರ್ತನ ರೆಕ್ಕೆಗಳ ಮರೆಯಲ್ಲಿ ಆತನು ನಮ್ಮನ್ನ ಭದ್ರ ಮಾಡಿ ಕಾಪಾಡುತ್ತಾನೆ. ಕರ್ತನು ತನ್ನ ರಕ್ತದ ಕೆಳಗಡೆ ತನ್ನ ಮಕ್ಕಳಾದಂತ ನಮ್ಮನ್ನು ಆತನು ಕಾಪಾಡುವಂತ ದೇವರಾಗಿದ್ದಾನೆ. ಹೌದು ಪ್ರಿಯ ಸೋದರ ಸೋದರಿಯರೇ, ನೀವು ಅಂದುಕೊಳ್ಳಬೇಡಿರಿ, ಪ್ರವಾದಿಯಾಗಿ ಯಜಬೇಳಲು ಎಲ್ಲರನ್ನ ಕೊಂದು ಹಾಕಲು ಬಂದಿದ್ದಾಳೆ, ನಾನೊಬ್ಬನೇ ಉಳಿದುಕೊಂಡಿದ್ದೇನೆ. ಇಲ್ಲ ಪ್ರಿಯರೇ, ದೇವರು 7,000 ಮಂದಿಯನ್ನ ಪಟ್ಟಣದಲ್ಲೇ ಆತನು ಕಾಪಾಡಿದ್ದಾನೆ, ಮರೆ ಮಾಡಿದ್ದಾನೆ, ಆತನು ರಕ್ಷಿಸುತ್ತಿದ್ದಾನೆ, ಆತನು ಪೋಷಿಸುತ್ತಿದ್ದಾನೆ ಎಂಬುದಾಗಿ ಪ್ರವಾದಿಗೆ ದೇವರು ತಿಳಿಸುತ್ತಿದ್ದಾನೆ. ಎಲಿಯನಿಗೆ ದೇವರು ಪ್ರೋತ್ಸಾಹಪಡಿಸುತ್ತಿದ್ದಾನೆ. ಅದೇ ರೀತಿಯಾಗಿ ಈ ದಿನಗಳಲ್ಲೂ ಕೂಡ ದೇವರು ತನ್ನ ದೂತನ ಮೂಲಕ, ತನ್ನ ಆತ್ಮನ ಮೂಲಕ, ತನ್ನ ವಾಕ್ಯದ ಮೂಲಕ, ತನ್ನ ರಕ್ತದ ಮೂಲಕ, ತನ್ನ ರೆಕ್ಕೆಯ ಮರೆಯಲ್ಲಿ ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ಕೂಡ ಆತನು ಕಾಪಾಡುವಂತ ದೇವರಾಗಿದ್ದಾನೆ. ಪ್ರಕಟಣೆಯ ಗ್ರಂಥದಲ್ಲಿ ಆತನು ಈ ರೀತಿಯಾಗಿ ಯಹೂದ್ಯರನ್ನ ದೇವ ಕೋಪದಿಂದ, ನ್ಯಾಯ ತೀರ್ಪಿನಿಂದ ಆತನು ಕಾಪಾಡುತ್ತಿದ್ದಾನೆ. ಈ ದೇವದೂತರು ಗಾಳಿಯನ್ನ ಅವರು ಹಿಡಿದಿದ್ದಾರೆ. ಗಾಳಿ ಹಿಡಿದರೆ ಏನು ಸಂಭವಿಸುತ್ತದೆ? ತಾವು ಬಲ್ಲವರಾಗಿದ್ದೀರಿ. ಮನುಷ್ಯನು ಸತ್ತು ಹೋಗುತ್ತಾನೆ, ಮರಗಳು ಸತ್ತು ಹೋಗುತ್ತವೆ, ಫಲಗಳು, ವೃಕ್ಷಗಳು ಎಲ್ಲವೂ ಕೂಡ ಸತ್ತು ಹೋಗುತ್ತದೆ. ಸಮುದ್ರದಲ್ಲಿರ್ತಕ್ಕಂಥ ಜಲಚರಗಳು ಸತ್ತು ಹೋಗುತ್ತದೆ. ಪ್ರಿಯರೇ, ಊಹಿಸಿಕೊಳ್ಳಿರಿ, ಗಾಳಿ ಇಲ್ಲದೆ ಮಾನವನು ಬದುಕಲು ಸಾಧ್ಯವಿಲ್ಲ. ದೇವದೂತರು 4 ದಿಕ್ಕುಗಳಲ್ಲಿ ನಿಂತು ಗಾಳಿಯನ್ನ ಹಿಡಿದು ಅವುಗಳನ್ನ ನಿಲ್ಲಿಸುವುದಕ್ಕೆ ಮುಂಚೆ, ಗಾಳಿಯನ್ನ ಕಳುಹಿಸುವುದಕ್ಕೆ ಮುಂಚೆ
ನಡೆಯುತ್ತಿರ್ತಕ್ಕಂಥ ಘಟನೆಗಳನ್ನ ಈ ವಾಕ್ಯ ಭಾಗದಲ್ಲಿ ನಾವು ಓದುವಂತವರಾಗಿದ್ದೇವೆ. ನನ್ನ ಧ್ಯಾನವನ್ನ ಇಲ್ಲಿಗೆ ನಿಲ್ಲಿಸಲು ಬಯಸುತ್ತೇನೆ.